ಸರ್ಕಾರದ ಸಂಧಾನ ಸಕ್ಸಸ್ ಆಗಿದೆ. ಲಾರಿ ಮುಷ್ಕರ ವಾಪಸ್ ಪಡೆಯಲಾಗಿದೆ. ಮುಷ್ಕರ ಹಿಂಪಡೆದಿದ್ದಾರೆ ಲಾರಿ ಮಾಲೀಕರ ಸಂಘ. ಸಚಿವರ ಜೊತೆಗಿನ ಮೂರನೇ ಸುತ್ತಿನ ಸಭೆ ಯಶಸ್ವಿಯಾಗಿದೆ. 3 ದಿನಗಳಿಂದ ನಡೆಯುತ್ತಿದ್ದ ಲಾರಿ ಮುಷ್ಕರ ಇದೀಗ ವಾಪಸ್ ಪಡೆಯಲಾಗಿದೆ. ಸರ್ಕಾರ ಸಂಧಾನ ನಡೆಸಿತ್ತು. ಇದರ ಪರಿಣಾಮ ಮುಷ್ಕರವನ್ನ ಹಿಂಪಡೆದಿದ್ದಾರೆ ಲಾರಿ ಮಾಲೀಕರ ಸಂಘ. ಸಚಿವರ ಜೊತೆಗಿನ ಮೂರನೇ ಸುತ್ತಿನ ಸಭೆ ಇದು. ಈ ಸಭೆ ಯಶಸ್ವಿಯಾಗಿದೆ. 3 ದಿನಗಳಿಂದ ಲಾರಿ ಮುಷ್ಕರ ನಡೀತಾ ಇತ್ತು. ಈ ಮುಷ್ಕರ ಇದೀಗ ವಾಪಸ್ ಪಡೆಯಲಾಗಿದೆ. ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಈ ಬಗ್ಗೆ ಘೋಷಣೆ ಮಾಡಿದ್ದಾರೆ. ಪ್ರಮುಖವಾಗಿ 6 ಬೇಡಿಕೆ ಮುಂದಿಟ್ಟಿದ್ರು ಲಾರಿ ಮಾಲೀಕರು. ಈ 4 ಬೇಡಿಕೆ ಈಡೇರಿಸಲು ರಾಜ್ಯ ಸರ್ಕಾರ ಒಪ್ಪಿರೋ ಹಿನ್ನೆಲೆ ಮುಷ್ಕರವನ್ನ ವಾಪಸ್ ಪಡೆದಿದ್ದಾರೆ. ಬಹಳ ದೊಡ್ಡ ಸಂತೋಷ ಆಗಿದೆ. ಡೀಸೆಲ್ಗೆ ಒಂದೇ ಆಲ್ಟರ್ನೇಟ್. ಡೀಸೆಲ್ ಹೈಕ್ ಆದರೆ ನಾವು ಬೇಡ ಅಂತ ಹೇಳಿಲ್ಲ, ನಮಗೆ ರೇಟ್ ಫಿಕ್ಸ್ ಮಾಡಬೇಕು. ಇದು ಬಹಳ ದಿನ ಪೆಂಡಿಂಗ್ ಇತ್ತು. ಬೇರೆ ಸ್ಟೇಟಲ್ಲಿ ಮಾಡಿದ್ರು. ಕೂಡಲೇ ಅದನ್ನು ಚರ್ಚೆ ಮಾಡಿ ಒಂದು 15 ಡೇಸ್ ಒಳಗಡೆ ತೀರ್ಮಾನ ತಗೊಳ್ಳಿ ಅಂತ ಹೇಳಿದರೆ ಡೀಸೆಲ್ಗೆ ಆಲ್ಟ್ರು ರೇಟ್ ಕೊಟ್ಟಿದ್ದಾರೆ. ಅದರಿಂದ ಅದ್ರ ಬಗ್ಗೆ ನಮಗೆ ತೊಂದರೆ ಇಲ್ಲ ಇನ್ನು. ಆದ್ದರಿಂದ ಸರ್ಕಾರಕ್ಕೆ ಭಾಳ ದೊಡ್ಡ ಧನ್ಯವಾದ ಅರ್ಪಿಸ್ತೀವಿ. ಮುಷ್ಕರ ಇವತ್ತಿಂದನೇ ಈ ಟೈಮಿಂದನೇ ವಾಪಸ್ ತಗೊಳ್ತೀವಿ. ಮುಷ್ಕರಕ್ಕೆ ಕೈ ಜೋಡಿಸಿದ್ರು ಎಲ್ಲರಿಗೆ, ಇಂಪಾರ್ಟೆಂಟ್ ಆಗಿ ಪ್ರಿಂಟ್ ಅಂಡ್ ಮೀಡಿಯಾದವ್ರಿಗೆ ಭಾಳ ದೊಡ್ಡ ಧನ್ಯವಾದ ಅರ್ಪಿಸ್ತೀವಿ. ಡೀಸೆಲ್ ಬಗ್ಗೆ, ಪೆಟ್ರೋಲ್ ಬಗ್ಗೆ ಅದು ಮೊನ್ನೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಕೂಡ ಆಗಿದೆ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಅಷ್ಟೇ. ಮತ್ತು ತಾವೆಲ್ಲ ನಮ್ಮ ಷಣ್ಮುಗಪ್ಪ ಅವರಿಗೆ ಮತ್ತು ಅವರೆಲ್ಲ ತಂಡಕ್ಕೆ ಇಲ್ಲೆಲ್ಲ ಬಂದು ಈಗ ಸ್ಟ್ರೈಕ್ ಈ ಥರ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ.